ಅವಲಕ್ಕಿಯಿಂದ ಬಹಳ ಸುಲಭವಾಗಿ ಲಡ್ಡು ಮಾಡುವಂಥ ವಿಧಾನ ಇದು. ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿಯಿಂದ ನಾವು ಈ ರೀತಿ ಲಡ್ಡು ಮಾಡಿ ದೇವರಿಗೆ ನೈವೇದ್ಯ ಮಾಡಬಹುದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ತುಂಬ ಸುಲಭವಾಗಿ ಅವಲಕ್ಕಿ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ ಆಗುವಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ. ನಾನು ಇದೇ ಕಪ್ಪನ್ನು ಅಳತೆಗೆ ಇಟ್ಕೊಂಡಿರೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ ಇದರಲ್ಲೇ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಬೌಲ್ ಅಥವಾ ಕಪ್ಪನ್ನು ಅಳತೆಗಿಟ್ಕೊಂಡು ಎಲ್ಲದನ್ನು ಅದೇ ಅಳತೆಯಲ್ಲಿ ತೊಗೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಈಗ ಶೇಂಗಾನ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಫ್ಲೇಮ್ ಆಫ್ ಮಾಡಿ ಇದರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿಟ್ಕೋಬೇಕು. ಈಗ ಅದೇ ಪ್ಯಾನ್ಗೆ ನಾನು 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಕಪ್ಪೆಳ್ಳು ಇದೆರಡನ್ನು ಹಾಕ್ತಾಯಿದ್ದೀನಿ. ಇದೆರಡು ಇಲ್ಲ ಅಂದರೆ ಯಾವುದಾದ್ರೂ ಒಂದು ಹಾಕಿದರೆ ಸಾಕು. ಇದನ್ನು ಕೂಡ ಚಟಪಟ ಅನ್ನೋ ಥರ ಹುರ್ಕೊಂಡು ತೆಗೆದಿಟ್ಕೋಬೇಕು. ಈಗ ಅದೇ ಪ್ಯಾನ್ಗೆ 1/4 ಕಪ್ ಆಗುವಷ್ಟು ನಾನು ಪುಟಾಣಿನ ಹಾಕ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಹುರಿಗಡಲೆ ಹಾಕೋದ್ರಿಂದ ಈ ಅವಲಕ್ಕಿ ಲಡ್ಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಏನು ಬೇಡ, 1/4 ಕಪ್ ಹಾಕಿದರೆ ಸಾಕು. ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೋಬೇಕು. ಇದನ್ನು ಹುರ್ಕೊಂಡ ಮೇಲೆ ಇದಕ್ಕೆ ಅವಲಕ್ಕಿ ಸೇರಿಸ್ಕೋಬೇಕು. ಅವಲಕ್ಕಿ ನೋಡಿ ಅದೇ ಕಪ್ಪಲ್ಲಿ ನಾನು 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಇದೆಲ್ಲ ಪದಾರ್ಥಗಳನ್ನು ನಾವೆಷ್ಟು ಲಡ್ಡು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಈಗ ನೋಡಿ ನಾನು 1 ಕಪ್ ಅವಲಕ್ಕಿ ಹಾಕಿದ್ದೀನಲ್ಲ, ಇದನ್ನು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಇದನ್ನು ನಾವು ಗ್ರೈಂಡ್ ಮಾಡಬೇಕಾಗಿರೋದ್ರಿಂದ ಆದಷ್ಟು ಈ ರೀತಿ ದಪ್ಪ ಅವಲಕ್ಕಿ ತೊಗೊಂಡ್ರೇ ಚೆನ್ನಾಗಿರುತ್ತೆ. ಇದನ್ನು ಕೂಡ ಈ ಹುರಿಗಡಲೆ ಜೊತೆ ಚೆನ್ನಾಗಿ ಹುರ್ಕೋಬೇಕು. ಕೈಯಲ್ಲಿ ಮುಟ್ಟಿದರೆ ಅದು ಕ್ರಿಸ್ಪಿ ಆಗಿರಬೇಕು. ಆ ರೀತಿ ಹುರ್ಕೊಂಡು ನಾವು ಫ್ಲೇಮ್ ಆಫ್ ಮಾಡಿ ತೆಗೆದಿಟ್ಕೋಬೇಕು. ಈಗ ಹುರಿದಿರೋ ಅವಲಕ್ಕಿ ಮತ್ತು ಹುರಿಗಡಲೆ ತಣ್ಣಗಾಗಿದೆ. ಇದನ್ನು ನಾನೊಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ಗ್ರೈಂಡ್ ಮಾಡಬೇಕು. ಅಂದರೆ ತುಂಬ ಪೌಡರ್ ಥರ ಮಾಡಬಾರ್ದು, ತರಿಯಾಗಿ ಮಾಡ್ಕೋಬೇಕು. ತುಂಬ ಪೌಡರ್ ಥರ ಮಾಡಿಕೊಂಡ್ರೆ ಉಂಡೆಗಳು ತುಂಬ ಅಂಟಾಗ್ತದೆ, ಅಷ್ಟು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಈ ರೀತಿ ತರಿಯಾಗಿ ಮಾಡ್ಕೋಬೇಕು. ನಾವು ಇದನ್ನು ಕೈಯಲ್ಲಿ ಮುಟ್ಟಿದ್ರೆ ನಮಗೆ ಇದು ರವೆ ಥರ ಫೀಲ್ ಆಗಬೇಕು. ಇಷ್ಟಾದಮೇಲೆ ನಾವು ಹುರಿದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿರ್ತೀವಲ್ಲ ಶೇಂಗಾ, ಅದನ್ನು ಸೇರಿಸ್ಕೊಂಡು 1-2 ಸುತ್ತು ತಿರುಗಿಸ್ಬೇಕು. ತುಂಬ ಪೌಡರ್ ಆಗಬಾರ್ದು. ಅಂದರೆ ಒಂದು ಶೇಂಗಾ 1-2-3 ತುಂಡಾಗಬೇಕಷ್ಟೇ. ಅದು ತಿನ್ನೋವಾಗ ಮಧ್ಯದಲ್ಲಿ ಉಂಡೆಲ್ಲಿ ಸಿಗಬೇಕು. ಹಾಗಾಗಿ ಇಷ್ಟು ತಿರುಗಿಸಿ ರೆಡಿ ಮಾಡಿಟ್ಕೊಂಡ್ರೆ ಸಾಕು. ಇದಾದಮೇಲೆ ಇನ್ನು ಉಂಡೆ ಮಾಡೋದಕ್ಕೆ ನಾನೊಂದು ಪಾತ್ರೆಗೆ 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಅಳತೆ ನೋಡ್ಕೊಳ್ಳೋದಾದರೆ 1 ಕಪ್ ಅವಲಕ್ಕಿಗೆ 3/4 ಕಪ್ ಬೆಲ್ಲ ಸಾಕಾಗ್ತದೆ. ಸಿಹಿ ಕರೆಕ್ಟಾಗಿರ್ತದೆ. ಸಿಹಿ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೊಂಚೂರು ಬೆಲ್ಲ ಸೇರಿಸ್ಕೊಳ್ಳಿ. ಅದಾದಮೇಲೆ 3/4 ಕಪ್ ನೀರು ಹಾಕಬೇಕು. ನೀರು ಕೂಡ ಅಷ್ಟೇ 3/4 ಕಪ್ ಸಾಕಾಗ್ತದೆ. ಈಗ ಬೆಲ್ಲ ಕರಗಿಸ್ಕೋಬೇಕು. ಬೇರೆ ಬೆಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದರೆ ನೀವು ಇದನ್ನು ಶೋಧಿಸ್ಕೋಬೇಕಾಗ್ತದೆ. ಇದು ತುಂಬ ಚೆನ್ನಾಗಿದೆ, ಹಾಗಾಗಿ ನಾನೇನು ಶೋಧಿಸ್ಕೊಂಡಿಲ್ಲ. ಬೆಲ್ಲ ಕರಗಿ ಕುದಿಯೋಕ್ಕೆ ಶುರುವಾದಾಗ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಕೊಬ್ಬರಿ ತುರಿ ಹಾಗೆ 1 ಸ್ಪೂನ್ ಏಲಕ್ಕಿ ಪೌಡರನ್ನು ಹಾಕಿದ್ದೀನಿ. ಈಗ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕು. ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ ನಂತರ ನಾವು ಪುಡಿ ಮಾಡಿಟ್ಕೊಂಡಿರೋ ಅವಲಕ್ಕಿ ಮತ್ತು ಹುರಿಗಡಲೆ ಇದೆಯಲ್ಲ ಅದು ಹಾಕ್ಕೋಬೇಕು. ಜೊತೆಗೇ ಹುರಿದಿರೋ ಎಳ್ಳು ಕೂಡ ಸೇರಿಸ್ಕೋಬೇಕು. ಇದೆಲ್ಲ ಹಾಕಿದ ಮೇಲೆ ತುಂಬ ಕಡಿಮೆ ಉರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಬೆಲ್ಲ ಪಾಕ ಆಗೋದೇನು ಬೇಡ ಇಲ್ಲಿ, ಆಮೇಲೆ ತುಂಬ ಬೇಯೋದೇನು ಬೇಡ. ಯಾಕೆಂದರೆ ನಾವೆಲ್ಲ ಪದಾರ್ಥನ ಹುರಿದು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ, ಹಾಗಾಗಿ ಇದು ತುಂಬ ಹೊತ್ತು ಬೇಯಬೇಕು ಅಂತೇನಿಲ್ಲ. ಈ ರೀತಿ ಮಿಕ್ಸ್ ಮಾಡ್ತಾ ಇದು ಗಟ್ಟಿ ಆಗ್ತದೆ. ಇಷ್ಟ ಆದರೆ ಸಾಕು. ಹೀಗೆ 2 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕೊನೆಯಲ್ಲಿ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ನಾನಿಲ್ಲಿ ಮತ್ತೆ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಿಮಗೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೂ 1-2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಆದರೆ ಈ ಪ್ರಮಾಣಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಸಾಕಾಗ್ತದೆ. ತುಪ್ಪ ಹಾಕಿದ ಮೇಲೆ ನಾವು ಫ್ಲೇಮನ್ನು ಆಫ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ ನಾವಿದನ್ನು ಉಂಡೆ ಮಾಡ್ಕೋಬೇಕು. ನಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳೋದು. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಮಾಡಿದರೆ ತುಂಬ ಈಸಿ ಆಗ್ತದೆ. ನೋಡಿ, ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಏನೂ ಹಾಕಬೇಕು ಅಂತಿಲ್ಲ. ಯಾಕೆಂದರೆ ಶೇಂಗಾ ಮತ್ತು ಹುರಿಗಡಲೆ ಎಳ್ಳು ಎಲ್ಲ ಹಾಕಿರ್ತೀವಲ್ಲ, ಅಷ್ಟೇ ಸಾಕಾಗ್ತದೆ. ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅಂತ ಹೇಳಿದರೆ ಬಾದಾಮಿ, ಗೋಡಂಬಿ ಅದನ್ನೆಲ್ಲ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಕೊನೆಯಲ್ಲಿ ಕೊಬ್ಬರಿ ತುರಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಸುಮ್ಮನೆ ಗಾರ್ನಿಷ್ಗೆ ಅಂತ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಅಂತ. ಇದನ್ನು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಬೇರೆ ಹಬ್ಬಗಳಲ್ಲಿ ದೇವರ ನೈವೇದ್ಯಕ್ಕೆ ಮಾಡ್ಕೊಳ್ತೀವಲ್ಲ, ಹಾಗೆಯೇ ಬೇರೆ ದಿನಗಳಲ್ಲೂ ಇದನ್ನು ಮಾಡ್ಕೊಳ್ಬೇಕು. ಇದರಲ್ಲಿ ಬಳಸಿರುವಂಥ ಅವಲಕ್ಕಿ, ಹುರಿಗಡಲೆ, ಶೇಂಗಾ, ಆಮೇಲೆ ಎಳ್ಳು, ಬೆಲ್ಲ, ತುಪ್ಪ ಇದೆಲ್ಲವೂ ಬಹಳ ಹೆಲ್ದಿಯಾಗಿರೋದ್ರಿಂದ ಇದನ್ನು ಆರೋಗ್ಯಕರ ಲಡ್ಡು ಅಂತ ಕೂಡ ಹೇಳ್ಬೋದು. ತುಂಬ ಸುಲಭವಾಗಿ ಮಾಡುವಂಥ ಅವಲಕ್ಕಿ ಲಡ್ಡು ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಹಾಗೆಯೇ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದಿಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.